ಕೊಚ್ಚಿ ಟಸ್ಕರ್ಸ್ ಕೇರಳ ಈ ಹೆಸರನ್ನ ಎಲ್ಲೋ ಕೇಳಿದ ಹಾಗೆ ಅನ್ಸುತ್ತೆ ಅಲ್ವಾ? ಆದರೆ ಎಲ್ಲಿ ಅಂತ ನೆನಪಿಗೆ ಬರ್ತಿಲ್ಲ. 2011ರ IPL ಸೀಸನ್ ನೋಡಿದವರಿಗೆ ಈ ಹೆಸರು ನೆನಪಿಗೆ ಬರುತ್ತೆ. ಹೌದು, ಇದೊಂದು IPL ಟೀಮ್. ಕೇರಳ ತಂಡ ಕೂಡ IPLಗೆ ಎಂಟ್ರಿ ಕೊಟ್ಟಿತ್ತು, ಅದು 2011ರಲ್ಲಿ. ಆದರೆ ಹೇಗೆ ಬಂತೋ ಹಾಗೆ ವಾಪಸ್ ಕೂಡ ಹೋಯಿತು. ಈಗ ಈ ಹೆಸರು ಮತ್ತೆ ಸದ್ದು ಮಾಡ್ತಾ ಇದ್ದು BCCIಗೆ ಬಿಗ್ ಶಾಕ್ ನೀಡಿದೆ. ಅಲ್ಲದೆ ಇದರ ಮಾಲೀಕರಿಗೆ ಬಂಪರ್ ಲಾಟರಿ ಕೂಡ ಹೊಡೆದಿದೆ. ಬನ್ನಿ ಹಾಗಿದ್ರೆ BCCIಗೆ ಕೊಚ್ಚಿ ಟಸ್ಕರ್ಸ್ ಕೇರಳ ಕೊಟ್ಟ ಶಾಕ್ ಏನು? ಬಾಂಬೆ ಹೈಕೋರ್ಟ್ BCCIಗೆ ದಂಡ ಹಾಕಿದ್ದೇಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. BCCI ಸಮುದ್ರವಾದ್ರೆ IPL ದೊಡ್ಡ ದೊಡ್ಡ ತಿಮಿಂಗಿಲ ಇದ್ದಂತೆ. ಅಷ್ಟರ ಮಟ್ಟಿಗೆ IPLನಲ್ಲಿ ಹಣದ ಹೊಳೆಯೇ ಹರಿಯುತ್ತೆ. BCCI ಕೂಡ ಇದರಿಂದ ಒಳ್ಳೆಯ ಲಾಭ ಕೂಡ ಮಾಡಿಕೊಳ್ಳುತ್ತೆ. ಜೊತೆಗೆ ಫ್ರಾಂಚೈಸಿಗಳು ಕೂಡ ಒಳ್ಳೆ ಹಣ ಮಾಡಿಕೊಳ್ಳುತ್ತೆ. ಆದರೆ IPLನಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಆ ಫ್ರಾಂಚೈಸಿ ವಿರುದ್ಧ BCCI ಕಠಿಣ ಕ್ರಮದ ಜೊತೆಗೆ ಫೈನ್ ಕೂಡ ಹಾಕುತ್ತೆ. ಈಗ ಒಂದು ಫ್ರಾಂಚೈಸಿಯಿಂದ BCCIಗೆ ಬಿಗ್ ಶಾಕ್ ಎದುರಾಗಿದೆ. ಹೌದು, 100 ಕೋಟಿ ದಂಡ ಕಟ್ಟೋ ಪರಿಸ್ಥಿತಿಗೆ ಈಗ BCCIನೇ ಬಂದು ನಿಂತಿದೆ. 13 ವರ್ಷಗಳ ಬಳಿಕ IPL ತಂಡಕ್ಕೆ 538 ಕೋಟಿ ರೂಪಾಯಿ ಪರಿಹಾರ. ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, 2011ರ IPLನಲ್ಲಿ ಒಟ್ಟು 10 ತಂಡಗಳು ಕಣಕ್ಕಿಳಿದಿದ್ವು. ಈಗಿರುವ 8 ತಂಡಗಳ ಜೊತೆ ಅಂದು ಕೊಚ್ಚಿ ಟಸ್ಕರ್ಸ್ ಕೇರಳ ಹಾಗೂ ಪುಣೆ ವಾರಿಯರ್ಸ್ ಇಂಡಿಯಾ ತಂಡಗಳು ಕೂಡ ಕಾಣಿಸಿಕೊಂಡಿದ್ವು. ಆ ವರ್ಷ ಆಡಿದ 10 ಪಂದ್ಯಗಳಲ್ಲಿ ಟಸ್ಕರ್ಸ್ ಪಡೆ ಗೆದ್ದಿರುವುದು ಕೇವಲ 6 ಪಂದ್ಯಗಳನ್ನು ಮಾತ್ರ. ಇನ್ನು 8 ಮ್ಯಾಚ್ಗಳಲ್ಲಿ ಸೋತಿದ್ದ ಕೊಚ್ಚಿ ಟಸ್ಕರ್ಸ್ ಕೇರಳ ತಂಡ ಅಂಕಪಟ್ಟಿಯಲ್ಲಿ 8ನೇ ಸ್ಥಾನ ಅಲಂಕರಿಸುವ ಮೂಲಕ ಟೂರ್ನಿಯನ್ನು ಅಂತ್ಯಗೊಳಿಸಿತ್ತು. ಆದರೆ 2012ರಲ್ಲಿ ಕೊಚ್ಚಿ ಟಸ್ಕರ್ಸ್ ಕೇರಳ ತಂಡವನ್ನ IPLನಿಂದ BCCI ಕೈಬಿಡಿತು. BCCI 2011ರಲ್ಲಿ ಕೊಚ್ಚಿ ಟಸ್ಕರ್ಸ್ ಕೇರಳ ತಂಡದ IPL ಒಪ್ಪಂದವನ್ನು ರದ್ದುಗೊಳಿಸಿತು. ಹೀಗೆ ಒಂದೇ ಒಂದು ಸೀಸನ್ಗೆ ಕೊಚ್ಚಿ ಟಸ್ಕರ್ಸ್ ಕೇರಳ ಫ್ರಾಂಚೈಸಿಯನ್ನು ರದ್ದುಗೊಳಿಸಲು ಮುಖ್ಯ ಕಾರಣ IPL ಫ್ರಾಂಚೈಸಿ ನಿಯಮವನ್ನು ಉಲ್ಲಂಘಿಸಿರುವುದು. ಅಂದರೆ ಕೊಚ್ಚಿ ಟಸ್ಕರ್ಸ್ ಕೇರಳ ಫ್ರಾಂಚೈಸಿಯು ಮೊದಲ ಸೀಸನ್ನಲ್ಲೇ ಫ್ರಾಂಚೈಸಿ ಶುಲ್ಕದ ಭಾಗವಾಗಿರುವ 10% ಬ್ಯಾಂಕ್ ಗ್ಯಾರಂಟಿಯನ್ನು ಪಾವತಿಸಲು ವಿಫಲವಾಗಿತ್ತು. ಹೀಗಾಗಿ ಕೊಚ್ಚಿ ಟಸ್ಕರ್ಸ್ ಕೇರಳ ಫ್ರಾಂಚೈಸಿಯನ್ನು IPLನಿಂದ ಕೈ ಬಿಡಲಾಯಿತು. BCCIನ ಈ ನಿರ್ಧಾರದ ವಿರುದ್ಧ ಕೊಚ್ಚಿ ಫ್ರಾಂಚೈಸಿ 2012ರಲ್ಲಿ ಕೋರ್ಟ್ ಮೆಟ್ಟಿಲೇರಿತ್ತು. ಅದರಂತೆ 2015ರಲ್ಲಿ ಮಧ್ಯಸ್ಥಿಕೆ ನ್ಯಾಯಮಂಡಳಿಯು ಕೊಚ್ಚಿ ಟಸ್ಕರ್ಸ್ ಕೇರಳ ಫ್ರಾಂಚೈಸಿ ಮಾಲೀಕರ ಪರ ತೀರ್ಪನ್ನು ನೀಡಿತು. ಈ ತೀರ್ಪಿನಂತೆ BCCI ಕೊಚ್ಚಿ ಟಸ್ಕರ್ಸ್ ಕೇರಳ ಫ್ರಾಂಚೈಸಿ ಮಾಲೀಕರಿಗೆ 384.8 ಕೋಟಿ ರೂಪಾಯಿ ಮತ್ತು 153.3 ಕೋಟಿ ರೂಪಾಯಿಗಳಿಗೂ ಬಡ್ಡಿ ವೆಚ್ಚದೊಂದಿಗೆ ಪರಿಹಾರ ಮೊತ್ತವನ್ನು ಪಾವತಿಸಲು ಆದೇಶವನ್ನು ನೀಡಿತು. ಆದರೆ ಈ ತೀರ್ಪಿನ ವಿರುದ್ಧ BCCI ಬಾಂಬೆ ಕೋರ್ಟ್ನ ಮೆಟ್ಟಿಲೇರಿತು. ಇದೀಗ ಬಾಂಬೆ ಹೈಕೋರ್ಟ್ ಕೂಡ BCCI ವಿರುದ್ಧ ತೀರ್ಪನ್ನು ನೀಡಿದೆ. ಇದರಿಂದ BCCIಗೆ ದೊಡ್ಡ ಹಿನ್ನಡೆಯಾಗಿದೆ ಅಂತಲೇ ಹೇಳ್ಬೋದು. ನ್ಯಾಯಾಲಯದ ತೀರ್ಪಿನಿಂದ ಕೊಚ್ಚಿ ಟಸ್ಕರ್ಸ್ ಕೇರಳ ತಂಡದ ಮಾಲೀಕರಿಗೆ ಒಟ್ಟು 538 ಕೋಟಿ ರೂಪಾಯಿ ಪರಿಹಾರ ಸಿಗಲಿದೆ. ಒಟ್ಟಿನಲ್ಲಿ ಬಾಂಬೆ ಹೈಕೋರ್ಟ್ ತೀರ್ಪಿನಂತೆ BCCI ಕೊಚ್ಚಿ ಟಸ್ಕರ್ಸ್ ಕೇರಳ ಮಾಲೀಕರಿಗೆ ಪರಿಹಾರ ನೀಡುತ್ತಾ ಅಥವಾ ಈ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.